ನೆಕ್ಸ್ಟ್ ಒನ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್. ಈಗ ನೀವು ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ಈಗ ನೆಕ್ಸ್ಟ್ ಸ್ಟಡಿ ಮಾಡೋಣ. ನಾವು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಏನೆಂದರೆ ಮತ್ತೊಂದು ಸರಿ ಜ್ಞಾಪಿಸ್ಕೊಂಡ್ರೆ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಏನು ಅಂತ ಅದು ಗೊತ್ತಾಗುತ್ತೆ. ಈಗ ನೋಡಿರಿ, ಈಗ ಸೆಂಟ್ರಿಪಿಟಲ್ ಆಕ್ಸಲರೇಷನ್ನಲ್ಲಿ ಏನಾಗುತ್ತೆ ಅಂದರೆ, ಆಕ್ಸಲರೇಷನ್ ನಾವು ಕೊಡೋದು ಯಾವಾಗಲೂ ಯಾವುದೇ ಒಂದು ಆಬ್ಜೆಕ್ಟ್, ಈ ಬೈಕು ಅಂಥವೆಲ್ಲ ಹೋಗ್ತಾ ಇದ್ದಾಗ ಆ ಒಂದು ಕ್ರಾಸಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಆಕ್ಸಲರೇಷನ್ ಕೊಡ್ಕೊಂತಾನೆ ಅವರು ಬೈಕನ್ನು ಕ್ರಾಸ್ ಮಾಡ್ತಾರೆ ಒಂದು ಕ್ರಾಸಿಂಗ್ನಲ್ಲಿ. ಉದಾಹರಣೆಗೆ ಈ ಸ್ಪೋರ್ಟ್ಸ್ನಲ್ಲೆಲ್ಲ ನೀವು ನೋಡಿರ್ಬೋದು, ಈ ಸ್ಪೋರ್ಟ್ಸ್ ಇದರಲ್ಲೆಲ್ಲ ಹಿಂಗೆ ಹಿಂಗೆ ರೋಡ್ ಇರುತ್ತೆ, ರೋಡ್ ಹಿಂಗಿರುತ್ತೆ, ಈ ರೀತಿ ಕರ್ವ್ಡ್ ಇರುತ್ತೆ, ಈ ರೀತಿ ಘಾಟ್ ಸೆಕ್ಷನ್ ಥರ. ಈ ರೀತಿ ಘಾಟ್ ಸೆಕ್ಷನಲ್ಲಿ ಇದ್ದಾಗತ್ತೆ ಅಂದರೆ ಇಲ್ಲಿಂದ ಬೈಕ್ ಬರುತ್ತೆ, ಬೈಕನ್ನು ಇಲ್ಲಿಂದ ಇಲ್ಲಿ ಕ್ರಾಸ್ ಆಗೋದಾಗ ಏನಾಗತ್ತೆ ಅಂದರೆ ಬೈಕನ್ನು ಹಿಂಗೆ ಕಡೆ ವಾಲಿಸ್ತಾರೆ. ವಾಲಿಸಿದ ತಕ್ಷಣ ಏನಾಗ್ತಾನೆ, ಅವನು ಆಕ್ಸಿಲರೇಟರ್ ಕೊಡ್ತಾನೆ ಇರ್ತಾನೆ. ಕೊಟ್ಕೊಂಡು ಅದು ಯಾವ ರೀತಿ ಆಕ್ಸಿಲರೇಟರ್ ಕೊಟ್ಟಿದ್ದಾನೆ ಅಂದರೆ ಅವ್ನು ಕೊಡೋ ಆಕ್ಸಿಲರೇಷನ್ನು ಈ ಬೈಕ್ ವಾಲಿದ್ರು ವಾಲಿಸ್ತಿರ್ತಾನೆ. ಯಾಕಂದರೆ ಇಲ್ಲಿ ಸ್ವಲ್ಪ ಹೈಟ್ ಮಾಡಿರ್ತಾರೆ ಮುಂದ್ಗಡೆ ರೋಡಲ್ಲಿ. ಈ ಥರ ಕರ್ವ್ಡದಲ್ಲೆಲ್ಲ ಎಲ್ಲಿ ಕರ್ವ್ ಇರುತ್ತೋ ಇಲ್ಲೆಲ್ಲ ರೋಡನ್ನು ಹೈಟ್ ಮಾಡಿರ್ತಾರೆ. ಹೈಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಕರ್ವ್ಡಲ್ಲಿ ಅವನ ಬೈಕನ್ನು ಈ ರೀತಿ ವಾಲ್ಸ್ಕೊಂಡು ಮಾಡ್ತಿರ್ತಾರೆ. ಇವೊಂದು ಈಸ್ ಗಿವಿಂಗ್ ಆಕ್ಸಿಲರೇಷನ್, ಅವ್ನು ಆಕ್ಸಿಲರೇಷನ್ ಕೊಟ್ಟರು ಈ ಬೈಕು ಬೀಳೋದಿಲ್ಲ ಕೆಳಗಡೆ. ಅವಾಗ ಆ ರೀತಿ ಇರುತ್ತೆ. ಹೀಗೆ ಉದಾಹರಣೆ ಒಂದು ಪಾರ್ಟಿಕಲ್ ಇಲ್ಲಿಂದ ಈ ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ದಾಗ ಹಿಂಗೆ ಕ್ರಾಸಿಂಗ್ನಲ್ಲಿ ನೋಡಿರ್ಬೇಕಾದ್ರೆ ಯಾವ್ದಾರ ಬೈಕು ಸ್ಪೋರ್ಟ್ಸ್ ಚಾನಲ್ಗಳೆಲ್ಲ ಇರ್ತಾವಲ್ಲ ಅದರಲ್ಲಿ ಈ ರೀತಿ ಬೈಕ್ ವಾಲ್ತಿರುತ್ತೆ. ಅಂದರೆ ಅವನು ಆಕ್ಸಿಲರೇಷನ್ ಹಿಂಗಿರುತ್ತೆ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿ ಕರ್ವ್ಡ್ ಇರುತ್ತೆ, ಇದ್ರ ಸೆಂಟ್ರ್ ಇಲ್ಲಿರುತ್ತೆ, ಈ ಕರ್ವಿನ ಸೆಂಟ್ರ್ ಇಲ್ಲಿರುತ್ತೆ. ಅವ್ನು ಬೈಕನ್ನು ವಾಲಿಸ್ಕೊಂಡು ಈ ಕಡೆ ಬಂದಾಗ ಏನಾಗುತ್ತೆ ಅಂದರೆ ಅದು ಆ ಸೆಂಟ್ರಿಗೆ ಆಕ್ಸಲರೇಷನ್ ಇರುತ್ತೆ. ಅವ್ನು ಕೊಡೋ ಆಕ್ಸಲರೇಷನ್ ಯಾವುದಕ್ಕೆ ಸೆಂಟ್ರ್ ಆಗಿರುತ್ತೆ, ಈ ಸೆಂಟ್ರ್ ಆಫ್ ದ ಈ ಕರ್ವಿಗೆ ಆಗಿರುತ್ತೆ. ಅವನು ಅವ್ನು ಹೋಗ್ತಾ ಇರೋದು ಈ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತಾನೆ, ಇದಕ್ಕೆ ಈ ಡೈರೆಕ್ಷನಲ್ಲಿ. ಆದರೂ ಅವನ ಆಕ್ಸಲರೇಷನ್ ನಿನ್ನ ಡೈರೆಕ್ಷನ್ ಯಾವಾಗಲೂ ಸೆಂಟ್ರ್ ಆಫ್ ದ ಕರ್ವ್ ಇರುತ್ತೆ. ಅದೇ ರೀತಿ ಈ ಕಡೆ ಬಂದಾಗ ಏನು ಮಾಡುತ್ತೆ ಅಂದರೆ ಬೈಕನ್ನು ಈ ಕಡೆ ವಾಲಿಸ್ತಾನೆ. ವಾಲಿಸಿದ್ರೆ ಇದು ಸೆಂಟ್ರ್ ಇಲ್ಲಿರುತ್ತೆ. ವಾಲಿಸಿದ ಕಡೆ ಅವನ ಬಾಡಿ ಫುಲ್ಲು ಈ ಕಡೆ ವಾಲತ್ತೆ. ಈ ಕಡೆ ಹೋಗ್ಬೇಕಾದ್ರೆ ಕ್ರಾಸ್ ಆಗ್ಬೇಕಾದ್ರೆ ಈ ಕಡೆ ವಾಲತ್ತೆ, ಮತ್ತು ಈ ಕಡೆ ಕ್ರಾಸ್ ಆಗ್ಬೇಕಾದ್ರೆ ಹಿಂಗೆ ವಾಲಿಸ್ತಾನೆ. ಹಾಗಾಗಿ ಎರಡು ಕಡೆನೂ ಕ್ರಾಸಿಂಗ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೇ ಅವನು ವಾಲಿಸ್ತಾನೆ. ಅದು ಯಾವಾಗಲೂ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಹೀಗೆ ಅವನು ತಕ್ಕಂಗೆ ಹೋಗ್ತಿರ್ತಾನೆ. ಮತ್ತು ಆಕ್ಸಿಲರೇಷನ್ ಆಫ್ ದ ಬಾಡಿ ಇದಕ್ಕೆ ಡೈರೆಕ್ಷನಲ್ಲಿರುತ್ತೆ. ಗೊತ್ತಾಯ್ತಾ? ಅದು ಈ ಸೆಂಟ್ರಿಗೆ ಡೈರೆಕ್ಷನ್ ಇಲ್ಲೊಂದು ಸುಮ್ಮನೆ ಇಮ್ಯಾಜಿನರಿ ಇದು ಸೆಂಟ್ರ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಇಲ್ಲಿಂದ ಇಲ್ಲಿಂದ ಇಲ್ಲಿ ಕ್ರಾಸ್ ಆಗ್ಬೇಕಾದ್ರೆ ಇಲ್ಲಿ ಬಂದಿರುತ್ತೆ, ಈ ಕಡೆ ಕ್ರಾಸ್ ಆಗ್ಬೇಕಾದ್ರೆ ಇಲ್ಲಿ ಬಂದಿರುತ್ತೆ. ಅವ್ನು ಡೈರೆಕ್ಷನ್ ಮಾತ್ರ ರೋಡಿಗೆ ಡೈರೆಕ್ಷನಾಗಿ ಹೋಗ್ತಿರ್ತಾನೆ. ಅವನು ಆಕ್ಸಲರೇಷನ್ ಕೊಡೋ ಡೈರೆಕ್ಷನ್ ಯಾವಾಗಲೂ ಈ ಸೆಂಟ್ರಿಗೆ ಓರಿಯೆಂಟ್ ಆಗಿರುತ್ತೆ. ಅದು ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂದರೆ ಇಟ್ ಈಸ್ ಡೈರೆಕ್ಟೆಡ್ ಥ್ರೂ ದ ಸೆಂಟರ್ ಆಫ್ ದ ಬಾಡಿ. ಡೈರೆಕ್ಷನ್ ಆಫ್ ದ ಆಕ್ಸಿಲರೇಷನ್ ಅದು ಯಾವಾಗಲೂ ಸೆಂಟ್ರಿಗೆ ಇರುತ್ತೆ. ಇವತ್ತು ಇನ್ನೊಂದು ಈಗೇನಾಗುತ್ತೆ, ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಇದೆ. ಆಕ್ಸಿಲರೇಷನ್ ಈಗ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. F = ma, ಫೋರ್ಸ್ = ಮಾಸ್ ಇಂಟು ಆಕ್ಸಿಲರೇಷನ್. ಫಾರ್ಮುಲಾ ಇದೆ, ನ್ಯೂಟನ್ಸ್ ಲಾದಲ್ಲಿ ಬರುತ್ತೆ. F = ma. ಅದಕ್ಕೆ ಇದರಲ್ಲಿ ಮಾಸ್, ಅದಕ್ಕೆ ಆಕ್ಸಿಲರೇಷನ್ನು ವೆಕ್ಟರ್ ಕ್ವಾಂಟಿಟಿ, ಅದಕ್ಕೆ ನಾವು ಮಾಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಅವಾಗ ನಮಗೆ ಫೋರ್ಸ್ ಬರುತ್ತೆ. ಈ ಬಾಡೀಲಿ ಈ ಒಂದು ಆಬ್ಜೆಕ್ಟ್ ಇಲ್ಲಿ ಹೋಗ್ತಾ ಇದ್ದೆ, ಅದ್ರ ಮಾಸ್ ಎಷ್ಟಿದೆ ಆ ಮಾಸನ್ನು ಆಕ್ಸಿಲರೇಷನಿಗೆ ಮಲ್ಟಿಪ್ಲೈ ಆಗುತ್ತೆ. ಅವಾಗ ಏನಾಗುತ್ತೆ, ಈ ರೀತಿ ಹಿಂಗೆ ಫೋರ್ಸ್ ಆಗುತ್ತೆ. ಯಾವ ಫೋರ್ಸ್ ಸಿಗುತ್ತೆ ಅಂದರೆ ಅದರಲ್ಲಿರೋ ಮಾಸು ಮತ್ತು ಆಕ್ಸಿಲರೇಷನ್ ಆಕ್ಸಿಲರೇಷನ್ ಅಲ್ಲಿ ಅವ್ನಿಗೆ ಕೊಡ್ತಿರೋ ಆಕ್ಸಿಲರೇಷನ್ ಎರಡು ಮಲ್ಟಿಪ್ಲೈ ಮಾಡಿದಾಗ ಫೋರ್ಸ್ ಬರುತ್ತೆ. ಸೊ ಇದನ್ನು ನಾವು ಇನ್ನೊಂದು ತರ್ತೀವಿ ಇದನ್ನು. ಅದೇ ಈಗ ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಇಲ್ಲಿ ಫೋರ್ಸ್, ಈ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಯಾವಾಗಲೂ ಟುವರ್ಡ್ಸ್ ದ ಸೆಂಟರ್ ಇರುತ್ತೆ. ಫೋರ್ಸು ಅದಕ್ಕೆ ಕರೆಕ್ಟಾಗಿ ಅದ್ರ ಜೊತೆಗೆ ಇರುತ್ತೆ. ನೋಡ್ರಿ, ಆ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಆ್ಯಂಡ್ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್. ನೋಡ್ರಿ, ಇದಕ್ಕೆ ಡೈರೆಕ್ಷನ್ನು ಫೋರ್ಸು ಎರಡು ಈ ಸೆಂಟ್ರಿಗೆ ಸೆಂಟ್ರೇ ಡೈರೆಕ್ಷನ್, ಅದಕ್ಕೆ ಸೆಂಟ್ರ್ ಕಡೆ ಡೈರೆಕ್ಷನ್ ಆಗಿರುತ್ತೆ. ಹೌದಾ? ಅಂದರೆ ಇದು ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಕೀಪ್ಸ್ ಎ ಬಾಡಿ ಇನ್ ಎ ಸರ್ಕ್ಯುಲರ್ ಪಾತ್. ನೋಡಿ, ಇಲ್ಲಿಂದ ಬಾಡಿ ನೀವು ಹೋಗ್ತಾ ಇರುತ್ತೆ. ಆ ಬಾಡಿ ಯಾವ ಫೋರ್ಸ್ ಇರುತ್ತೆ ಅಂದರೆ ಈ ಸೆಂಟರ್ ಆಫ್ ದ ಇದಕ್ಕೆ ಸರ್ಕ್ಯುಲರ್ ಪಾತ್ ಹೋಗೋದಕ್ಕೆ ಏನು ಬೇಕೋ ಆ ಫೋರ್ಸ್ ಆಗಿರುತ್ತೆ. ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಂಡ್ ಆಕ್ಟ್ಸ್ ಟುವರ್ಡ್ಸ್ ದ ಸೆಂಟರ್. ಇದು ಸೆಂಟ್ರಿಗೆ ಟುವರ್ಡ್ಸ್ ಆಗಿರುತ್ತೆ. ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಬಾಡಿ. ಇದು ವೆಲಾಸಿಟಿ ಡೈರೆಕ್ಷನ್ ಇರುತ್ತಲ್ಲ, ಈ ಡೈರೆಕ್ಷನ್ಗೆ ಇದು ಕರೆಕ್ಟಾಗಿ ಅದು ಡೈರೆಕ್ಷನ್ ಆಗಿರುತ್ತೆ. ಗೊತ್ತಾಯ್ತಾ? ಹಾಗಾಗಿ ಏನಾಗುತ್ತೆ ಅಂದರೆ ಈ ಬಾಡಿ ಇಲ್ಲಿಗೆ ಕೀಪ್ ಆಗಿರುತ್ತೆ.
ನೋಡಿ ವೆಲಾಸಿಟಿ ಡೈರೆಕ್ಷನ್ ಇದು ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಎರಡು ಸತ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಎರಡು ಒಂದಕ್ಕೊಂದು ಹಿಂಗೆ ತಿರುಗ್ತಾ ಇರುತ್ತೆ, ಗೊತ್ತಾಯ್ತಾ ಬಾಡಿ. ಅದಕ್ಕೆ ಅದು ಸೆಂಟ್ರಿಪಿಟಲ್ ಫೋರ್ಸ್. ಇಟ್ ಈಸ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಕೀಪ್ಸ್ ಎ ಬಾಡಿ ಇನ್ ಎ ಸರ್ಕ್ಯುಲರ್ ಪಾತ್ ಆ್ಯಂಡ್ ಆ್ಯಸ್ ಟುವರ್ಡ್ಸ್ ದ ಸೆಂಟರ್. ನೋಡಿ ಇದು ಟುವರ್ಡ್ಸ್ ದ ಸೆಂಟರ್. ಆಕ್ಸಿಲರೇಷನ್ಗೆ ಏನು ನಿಮಗೆ ಡೆಫಿನೇಷನ್ ಗೊತ್ತಿದೆಯೋ ಅದು ಗೊತ್ತಿದ್ದರೆ ಸಾಕು ನಿಮಗೆ. ಸೆಂಟ್ರಿಪಿಟಲ್ ಫೋರ್ಸಿಗೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂದರೆ ಏನು ಅಂತ ಹೇಳಿದ್ದೀನಿ, ಸೇಮ್ ಅದೇ ಡೆಫಿನೇಷನ್ನು, ಸ್ವಲ್ಪ ಫೋರ್ಸ್ ಅನ್ನೋದೊಂದು ಆ್ಯಡ್ ಆಗುತ್ತೆ. ಇಟ್ ಈಸ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಕೀಪ್ಸ್ ಎ ಬಾಡಿ ಇನ್ ಎ ಸರ್ಕ್ಯುಲರ್ ಪಾತ್ ಆ್ಯಂಡ್ ಆ್ಯಕ್ಟ್ಸ್ ಟುವರ್ಡ್ಸ್ ದ ಸೆಂಟರ್. ಇದು ಸೆಂಟ್ರಿಗೆ ಟುವರ್ಡ್ಸ್ ಆಗಿರುತ್ತೆ. ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಬಾಡಿ. ಈ ಬಾಡಿ ಡೈರೆಕ್ಷನ್ ಇರುತ್ತಲ್ಲ, ಆ ವೆಲಾಸಿಟಿ ಆಫ್ ದ ಡೈರೆಕ್ಷನ್ ಇರುತ್ತಲ್ಲ, ಆ ಡೈರೆಕ್ಷನಿಗೆ ಅದು 90 ಡಿಗ್ರಿ ಆಗಿರುತ್ತೆ. ಸೊ ಇದು ಇದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್. ನೋಡ್ರಿ ಇಲ್ಲಿ ಇದು 90 ಡಿಗ್ರಿ ಇರುತ್ತೆ, ಇದಕ್ಕೆ ಇದು 90 ಡಿಗ್ರಿ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇವೆರಡು ಸತ ರೆಕ್ಟಾಂಗುಲರ್ ಕಾಂಪೋನೆಂಟ್ಸ್ ಥರ ಆಗ್ಬಿಡುತ್ತೆ. ಆದರೆ ಅದು ಇದಕ್ಕೆ ಕಾಂಪೋನೆಂಟ್ಸ್ ಇಲ್ಲ. ನೋಡಿ ಇದೆರಡು 90 ಡಿಗ್ರಿ ಆಲ್ರೆಡಿ ಇರೋದ್ರಿಂದ ಎಲ್ಲೇ ತೊಗೊಳ್ರಿ, ಇದಕ್ಕೆ ಇದು 90 ಡಿಗ್ರಿ. ಬಾಡಿ ಇಲ್ಲಿ ಹೋಗಲಿ, ಇಲ್ಲಿ ಹೋದಾಗ ಈ ಕಡೆ ಫೋರ್ಸ್ ಬರುತ್ತೆ. ಅದೇನಾ ಒಂದು ಬಾಡಿ, ಒಂದು ಆಬ್ಜೆಕ್ಟ್ ಇರುತ್ತೆ, ಒಂದು ಬಾಡಿ ಇಲ್ಲಿ ಇರುತ್ತೆ. ನೀವು ಯಾವುದೇ ಪಾಯಿಂಟಲ್ಲಿ ತೊಗೊಂಡ್ರು ಸತ ಈ ಪಾಯಿಂಟಲ್ಲಿ ತೊಗೊಳ್ರಿ, ಇಲ್ಲಾಂದರೆ ಇದು ಡೈರೆಕ್ಷನ್ ಆಫ್ ದ ವೆಲಾಸಿಟಿ, ಇದು ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇಲ್ಲಿಂದ ಹೇಳ್ತಿರುತ್ತೆ, ಇಲ್ಲಿಂದ ಇದಕ್ಕೆ ಫೋರ್ಸ್ ಅದಕ್ಕೆ ಹೋಗ್ತಾ ಇರುತ್ತೆ, ಗೊತ್ತಾಯ್ತಾ. ಆಕ್ಸಲರೇಷನ್ ಅನ್ನು ಕೊಡ್ತಾ ಇರ್ತಾನೆ ಇಲ್ಲಿಂದ, ಅದು ಎಲ್ಲಿಗೆ ಇದಕ್ಕೆ ಡೈರೆಕ್ಷನ್ ಮಾಡ್ಕೊಂಡು ಕೊಡ್ತಾನೆ. ಅದಕ್ಕೆ ತಕ್ಕಂಗೆ ಫೋರ್ಸ್ ಸುತ್ತ ಅದನ್ನು ಬಾಡಿನ ಇಲ್ಲಿಗೆ ಕರೆಕ್ಟಾಗಿ ಕೀಪ್ ಇಲ್ಲೇ ಒಂದು ಸರಿ ಇಲ್ಲೇ ಫೋರ್ಸ್ ಇಡೋದಕ್ಕೆ, ಅದನ್ನು ಇಲ್ಲೇ ಇರೋದಕ್ಕೆ ಅದು ಟ್ರೈ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಅದು ಫೋರ್ಸ್, ಗೊತ್ತಾಯ್ತಾ. ಇನ್ನೂ ನಿಮಗೆ ಮುಂದೆ ಸ್ವಲ್ಪ ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ಇನ್ನೂ ಬರುತ್ತೆ, ಅದನ್ನು ಹೇಳ್ತಾ ಹೋಗ್ತೀನಿ. ಅವಾಗ ಸ್ವಲ್ಪ ಹಿಂದಿಂದು ಎಲ್ಲ ಕ್ಲೀನಾಗಿ ಇನ್ನೂ ಅರ್ಥ ಆಗುತ್ತೆ, ಗೊತ್ತಾಯ್ತಾ. ನೋಡಿರಿ ಡೈರೆಕ್ಷನ್ ಆಫ್ ದ ಆಕ್ಸಲರೇಷನ್ ಟುವರ್ಡ್ಸ್ ದ ಸೆಂಟರ್ ಇರುತ್ತೆ. ಅದಕ್ಕೆ ಈ ಬಾಡಿಲಿರೋ ಮಾಸ್ ಅನ್ನೋದು ಮಲ್ಟಿಪ್ಲೈ ಆಗುತ್ತೆ. ಅವಾಗ ಮಾಸ್ ಅಂದರೆ ಏನೋ ಫೋರ್ಸ್ ಇಂಟು ಫೋರ್ಸ್, ಅವಾಗ ಫೋರ್ಸ್ ಯಾವಾಗಲೂ ಇಲ್ಲಿಗೆ ಹೋಗುತ್ತೆ, ಅಂದರೆ ಟುವರ್ಡ್ಸ್ ದ ಸೆಂಟರ್ ಇರುತ್ತೆ. ಇದು ವೆಲಾಸಿಟಿ ಯಾವಾಗಲೂ ಸತ ಈ ಡೈರೆಕ್ಷನಲ್ಲಿರುತ್ತೆ. ಈಚ್ ಆ್ಯಂಡ್ ಎವರಿ ಪಾಯಿಂಟು ಇದ್ರದ್ದು ವೆಲಾಸಿಟಿ ಇರುತ್ತೆ, ಹಾರಿಜಾಂಟಲ್ ವೆಲಾಸಿಟಿ. ಅವಾಗ ಏನಾಗುತ್ತೆ ಅಂದರೆ ಅದು ವೆಲಾಸಿಟಿ ಬೇರೆ. ವೆಲಾಸಿಟಿ ಯಾವಾಗಲೂ ವೆಲಾಸಿಟಿ ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಅವೆರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, 90 ಡಿಗ್ರಿ ಇರುತ್ತೆ, ಗೊತ್ತಾಯ್ತಾ. ಸೊ ನೋಡಿರಿ ಅದಕ್ಕೆ ಇಟ್ ಈಸ್ ಎ ಎಕ್ಸ್ಟರ್ನಲ್ ಫೋರ್ಸ್ ಕೀಪ್ಸ್ ಎ ಬಾಡಿ ಇನ್ ಎ ಸರ್ಕ್ಯುಲರ್ ಪಾತ್ ಆ್ಯಂಡ್ ಇಟ್ ಆಕ್ಟ್ಸ್ ಟುವರ್ಡ್ಸ್ ದ ಸೆಂಟರ್. ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಬಾಡಿ, ಗೊತ್ತಾಯ್ತು. ಇದು ಡೈರೆಕ್ಷನ್ ಇದು. ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದರಲ್ಲಿ ಏನಂದರೆ, ಡೈರೆಕ್ಷನ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಆ್ಯಂಡ್ ಟು ದ ಟ್ಯಾಂಜೆಂಟ್ ಡ್ರಾನ್ ಅಟ್ ದ ಎವ್ರಿ ಪಾಯಿಂಟ್. ನೋಡ್ರಿ ಡೈರೆಕ್ಷನ್ ಆಫ್ ವೆಲಾಸಿಟಿ ಮತ್ತು ಟ್ಯಾಂಜೆಂಟ್, ಇದಕ್ಕೆ ಈ ಡೈರೆಕ್ಷನ್ ಆಫ್ ದ ಆಕ್ಸಿಲರೇಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ಫೋರ್ಸ್ ಇದೆಯಲ್ಲ, ಅವೆರಡು ಸತ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಆಯಿತಾ. ಅದಕ್ಕೆ ಈಗ ಒಂದು ಬಾಡಿ ಸರ್ಕ್ಯುಲರ್ ಅನ್ನಲ್ಲಿ ಇರುತ್ತೆ. ಈಗ ಯಾವುದೋ ಒಂದು ನಾಯಿ ಕಟ್ಟಾಕಿರ್ತಾರೆ, ಒಂದು ಗೂಟ ಇರುತ್ತೆ, ಒಂದು ನಾಯಿ ಕಟ್ಟಾಕ್ತಾರೆ, ಮಧ್ಯದಲ್ಲಿ ಚೈನ್ಸ್ ಲೂಸ್ ಆಗಿಬಿಟ್ಟಿರ್ತಾರೆ. ನಾಯಿ ಏನು ಮಾಡುತ್ತೆ, ಬೊಗಳಿ ಇಡುತ್ತೆ, ಲಾಸ್ಟಿಗೆ ತಪ್ಪಿಸ್ಕೊಂಡು ಹೋಗೋಕೆ ನೋಡುತ್ತೆ. ಅದಕ್ಕೆ ಏನು ಮಾಡುತ್ತೆ, ತಪ್ಪಿಸ್ಕೊಂಡು ಹೋಗ್ತಾ ಏನು ಮಾಡುತ್ತೆ, ಅದು ಗೂಟ ಸುತ್ತಲೇ ಶುರು ಮಾಡಿಬಿಡುತ್ತೆ. ಅದು ಹೊರಗಡೆ ತಪ್ಪಿಸ್ಕೊಂಡು ಹೋಗೋಕೆ ನೋಡುತ್ತೆ, ಅದು ಆಗೋದೇ ಇಲ್ಲ. ಆಗದಿಲ್ಲ ಏನು ಮಾಡುತ್ತೆ ಅಂದರೆ ನಡ್ಕೊಂಡು ಹೋಗ್ಬೇಕು. ಅದು ಹೀಗೆ ಹೋಗುತ್ತೆ ಇದು ಸುತ್ತಲೂ ಸುತ್ತರಿತಾ ಶುರು ಮಾಡಿಬಿಡುತ್ತೆ ನಾಯಿ. ನೋಡಿರ್ಬೇಕಾದ್ರೆ ಒಂದು ಗೂಟ ಹಾಕ್ರಿ, ಒಂದು ಸ್ವಲ್ಪ ಗೂಟ ಹಾಕಿ ನೀವು ಸ್ವಲ್ಪ ದೂರ ನಿಂತ್ಕೊಳ್ರಿ, ಆ ನಾಯಿ ಮಾಡುತ್ತೆ ಒಂದು ಗೂಟದ ಸುತ್ತಲೇ ಶುರು ಮಾಡುತ್ತೆ. ಆ ನಾಯಿ ಅನ್ನೋದು ಇದಕ್ಕೆ ಫೋರ್ಸ್, ಅದು ಅಂದರೆ ಅದಕ್ಕೆ ಮಾಸ್ ಇರುತ್ತೆ, ಅದಕ್ಕೆ ಆಕ್ಸಿಲರೇಷನ್. ಆ ನಾಯಿ ಹೊರಗಡೆ ತಪ್ಪಿಸ್ಕೊಂಡು ಹೋಗಿ ನೋಡುತ್ತೆ, ಆದರೆ ಅದು ಅದಕ್ಕೇ ಟುವರ್ಡ್ಸ್ ಆಗಿರುತ್ತೆ. ಚೈನಿಗೆ ಅದು ಕಟ್ಟಾಕಿರ್ತಾರೆ, ಗೊತ್ತಾಯ್ತಾ. ಇಲ್ಲಿ ನಾಯಿ ಇರುತ್ತೆ, ಇದಕ್ಕೆ ಚೈನ್ ಕಟ್ಟಾಕಿರ್ತಾರೆ ಇರುತ್ತೆ. ನಾಯಿ ಮಾಡುತ್ತೆ, ಬೌಳಿ ಇಟ್ಟು ಅದು ಹೊರಗಡೆ ತಪ್ಪಿಸ್ಕೊಂಡು ಹೋಗೋದು ನೋಡುತ್ತೆ, ಸುತ್ತರಿಯುತ್ತೆ. ತಪ್ಪಿಸ್ಕೊಂಡು ಹೋಗೋಕೆ ಹಿಂಗೆ ಹೋಗುತ್ತಲ್ಲ, ಅದು ಡೈರೆಕ್ಷನ್ ವೆಲಾಸಿಟಿ, ಗೊತ್ತಾಯ್ತಾ. ಈ ಒಳಗಡೆ ಆಕ್ಸಿಲರೇಷನ್ ಹೋಗೋಕೆ ಭಾಳ ಪ್ರಯತ್ನ ಮಾಡುತ್ತಲ್ಲ, ಅದು ಸೆಂಟ್ರಿಪಿಟಲ್ ಫೋರ್ಸ್. ಆಕ್ಸಿಲರೇಷನ್ ಅಂದರೆ ಈ ಚೈನು ಕರೀನ ಹಿಡ್ಕೊಂಡು ಆಕ್ಸಿಲರೇಷನ್, ಇದು ಚೈನಿನ ಬಲ ಇರುತ್ತಲ್ಲ, ಅದು ಫೋರ್ಸು, ಗೊತ್ತಾಯ್ತಾ, ಅದಿರುತ್ತೆ. ಹಾಗಾಗಿ ಏನಾಯ್ತಂದ್ರೆ ಅದು ಸುತ್ತುತ್ತಾ ಇರುತ್ತೆ, ಗೊತ್ತಾಯ್ತಾ. ಅದೇ ಈ ಸೆಂಟ್ರಿಪಿಟಲ್ ಫೋರ್ಸ್ ಏನಂದ್ರೇನು, ಆಕ್ಸಿಲರೇಷನ್ ಸೆಂಟ್ರಿಪಿಟಲ್ ಫೋರ್ಸ್ ಎರಡೂ ಸತ ಒಂದು ಬಾಡಿನ ಸುತ್ತಲೂ ಸರ್ಕ್ಯುಲರ್ನಲ್ಲಿ ಸುತ್ತೋದಕ್ಕೆ ಅದು ಇಂಪಾರ್ಟೆಂಟ್ ಫೋರ್ಸು, ಅದಕ್ಕೆ ಸಹಾಯ ಮಾಡೋದು. ಡೈರೆಕ್ಷನ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಆ್ಯಂಡ್ ಟು ದ ಟ್ಯಾಂಜೆಂಟ್ ಡ್ರಾನ್ ಅಟ್ ದ ಎವರಿ ಪಾಯಿಂಟ್ ಅಲಾಂಗ್ ದ ಪಾತ್. ಈ ಪಾತ್ನಲ್ಲಿ ಎಲ್ಲಿರುತ್ತೋ ಆ ಪಾತ್ನಲ್ಲಿ ಡೈರೆಕ್ಷನ್ ಆಫ್ ದ ವೆಲಾಸಿಟಿ, ಡೈರೆಕ್ಷನ್ ಆಫ್ ದ ಪಾರ್ಟಿಕಲ್ಗೆ ಅದು ಈ ಡೈರೆಕ್ಷನ್ ಆಫ್ ದ ಆಕ್ಸಿಲರೇಷನ್ ಮತ್ತು ಡೈರೆಕ್ಷನ್ ಆಫ್ ದ ಫೋರ್ಸ್ ಅವೆರಡು ಸತ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ.
ದೇರ್ ಈಸ್ ನೋ ಕಾಂಪೋನೆಂಟ್ ಆಫ್ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮೋಷನ್. ನೋಡಿ ಇಲ್ಲಿ ಡೈರೆಕ್ಷನ್ ಆಫ್ ಮೋಷನ್ ಇರುತ್ತಲ್ಲ, ಈ ಡೈರೆಕ್ಷನ್ ಆಫ್ ಮೋಷನಿಗೆ ಕಾಂಪೋನೆಂಟ್ಸ್ ಬರೋಲ್ಲ. ಹೀಗೆ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಅಂತಾರಲ್ಲ, ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಎರಡು 90 ಡಿಗ್ರಿ ಇರಬೇಕು. ಆದರೆ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಇದೇನು ಸಣ್ಣದು ಮಾಡೋಕ್ಕೆ ಬರೋಲ್ಲ, ದೊಡ್ಡದು ಮಾಡೋಕ್ಕೆ ಬರೋಲ್ಲ. ಸಣ್ಣದು ದೊಡ್ಡದು ಮಾಡೋಕ್ಕೆ ಬಂದರೆ ಅದಕ್ಕೆ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಗ್ತಿತ್ತು. ಆದರೆ ಆಲ್ರೆಡಿ ಇದೆ ರೆಕ್ಟಾಂಗ್ಯುಲರ್ ಹೋಗ್ತಿದೆ ಕಾಂಪೋನೆಂಟ್ಸ್. ಇದಕ್ಕೆ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಗುತ್ತೆ, ರಿಸಲ್ಟೆಂಟ್ ಇಲ್ಲಿ ಬರುತ್ತೆ ಅಂತ ಏನೂ ಬರೋದಿಲ್ಲ. ಏಕೆಂದರೆ ಇದಕ್ಕೆ ವರ್ಕ್ ಡನ್ನೇ ಆಗೋದಿಲ್ಲ. ಇದರಲ್ಲಿ ಒಂದು ಸುತ್ತಲೂ ಹಿಂಗೆ ಸುತ್ತುವರುತ್ತೆ, ಅದು ವರ್ಕ್ ಡನ್ ಆಗಲ್ಲ. ಅದು ವರ್ಕ್ ಡನ್ ಅಂದರೆ ಏನು ಅಂತ ಆಮೇಲೆ ಮತ್ತೊಂದು ಸರಿ ಹೇಳ್ತೀನಿ, ಗೊತ್ತಾಯ್ತಾ? ಸೊ ದೇರ್ ಈಸ್ ನೋ ಕಾಂಪೋನೆಂಟ್ ಆಫ್ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮೋಷನ್. Therefore the work done by the centripetal force is zero. Work done by the centrifugal force is zero ಆಗಿರುತ್ತೆ. ಫೋರ್ಸ್ ಇರುತ್ತೆ ನೋಡ್ರಿ, ಆಕ್ಸಲರೇಷನ್ ಇರುತ್ತೆ, ಫೋರ್ಸ್ ಇರುತ್ತೆ, ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಇರುತ್ತೆ, ಆದರೆ ವರ್ಕ್ ಡನ್ನೇ ಆಗ್ತಿರಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆಗೆ, ಈಗ ಒಂದು ನಾಯಿನ ಸೇವೆ ಕಟಾಕಿರ್ತೀರ, ಕಟಾಕ್ ಅದಕ್ಕೆ ಬರ್ತಾರೆ, ಅದು ಬೊಗಳಿ ಇರುತ್ತೆ, ಅಲ್ಲ ಹತ್ತಿರ ಹೋಗಬೇಕು ಅಂತ ನೋಡುತ್ತೆ, ಅಲ್ಲೇ ಸುತ್ತುವರಿದಿರುತ್ತೆ ಅಂದರೆ ಏನೋ ವರ್ಕ್ ಡನ್ನೇ ಆಗೋದಿಲ್ಲ, ಇದ್ದಲ್ಲೇ ಇರುತ್ತೆ ಅದು ಅಲ್ಲೇ ಸುತ್ತುವರಿತಾ ಇರುತ್ತೆ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಇರುತ್ತೆ, ಫ್ಯೂಗಲ್ ಫೋರ್ಸ್ ಇರುತ್ತೆ, ಅಲ್ಲೇ ಸುತ್ತುವರಿದಿರುತ್ತೆ. ಹಾಗಾಗಿ ವರ್ಕ್ ಡನ್, ಅದರಲ್ಲಿ ವರ್ಕ್ ಏನೂ ಆಗೋದೇ ಇಲ್ಲ. ವರ್ಕ್ ಅಂದರೆ ಮುಂದೆ ಬರುತ್ತೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಫೋರ್ಸ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟು ಏನಾಗುತ್ತೆ, ಅಲ್ಲಿಂದ ಅಲ್ಲಿಗೆ ವಾಪಸ್ ಬಂದು ನಿಂತ್ಕೊಳ್ಳುತ್ತೆ, ಗೊತ್ತಾಯ್ತಾ? ಅದಕ್ಕೆ ಅದು ವರ್ಕ್ ಡನ್ ಅಲ್ಲ. ಈಗ ವರ್ಕ್ ಡನ್ ಈಗ ಒಂದು ಫಾರ್ಮುಲಾ ಇದೆ. ವರ್ಕ್ ಡನ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ವರ್ಕ್ ಡನ್ ಸಿಗುತ್ತೆ. ಆ ವರ್ಕ್ ಡನ್ ಸಿಗುತ್ತೆ ಅಂದರೆ ಇಲ್ಲಿ ಫೋರ್ಸ್ ಇರುತ್ತೆ, ವರ್ಕ್ ಡನ್ ಡಿಸ್ಪ್ಲೇಸ್ಮೆಂಟು ಇಲ್ಲಿಂದ ಇಲ್ಲಿ ವಾಪಸ್ ಬರ್ತಿದ್ದಂಗೆ ಝೀರೋ. ಇಲ್ಲಿಂದ ಇಲ್ಲಿಗೆ ವರ್ಕ್ ಡನ್ನು ಇಲ್ಲಿಂದ ಇಲ್ಲಿಗೆ ಬರಬೇಕು, ವಾಪಸ್ ಇಲ್ಲಿಗೆ ಬರಬೇಕು. ಈಚೆ ನನ್ನ ಫೈನಲ್ ಪಾಯಿಂಟ್ ಎಲ್ಲಿದೆ ನೋಡಬೇಕು, ಎಲ್ಲಿ ವಾಪಸ್ ಇಲ್ಲಿಗೆ ಬಂದುಬಿಟ್ಟಿರುತ್ತೆ. ಇದಕ್ಕೆ ವರ್ಕ್ ಡನ್ನೇ ಆಗೋದಿಲ್ಲ ಇದರಲ್ಲಿ, ಹಂಗಾಗಿರುತ್ತೆ, ಗೊತ್ತಾಯ್ತಾ? ಈ ಉದಾಹರಣೆಗೆ ಇನ್ನೊಂದು ವರ್ಗ, ಇದಕ್ಕೆ ಎಲ್ಲ ಹೋಗಲ್ಲಿ ಅಂತ ಪೇಟೆಯಿಂದ ಅಲ್ಲಿ ಈಗ ಸೈಕಲ್ ಹೊಡ್ಕೊಂಡು ಹೋಗಿ ಪೇಟೆಯಿಂದ ರೇಷನ್ ತೊಗೊಂಬರೋ ಅಂತ ಹೇಳಿರ್ತಾನೆ. ಸರಿ ಅಂತ ಸೈಕಲ್ ತೊಗೊಂಡೋಗ್ತಾನೆ. ಸೈಕಲ್ ಹೊಡೋದು ಭಾಳ ಸುಸ್ತಾಗಿದ್ದು, ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬ ಸುಸ್ತಾಗತ್ತೆ ಅಂತಾನೆ. ಆ ಸೈಕಲ್ ಏನು ಮಾಡ್ತಾ ಹಂಗೆ ಇಟ್ಕೊಂತಾನೆ, ಯಾವುದೋ ಅಲ್ಲೇ ಅನ್ಕೊಂಡು ರೋಡ್ ಹಿಂಗೆ ಸುತ್ತರ್ಕೊಂಡು ಅಲ್ಲೇ ಒಂದು ಸರ್ಕಲ್ ಇರುತ್ತೆ, ರೌಂಡ್ ಹೊಡ್ಕೊಂಡು ಬಂದೆ ಒಂದು 4 ರೌಂಡ್ ಹೊಡ್ಕೊಂಡ್ಬಂದು ಮತ್ತೆ ಅಲ್ಲೇ ಕೂತ್ಕೊಂತಾನೆ. ಅವನು ಬಂದರೆ ಅವನಿಂದ ಏನು ವರ್ಕೇ ಆಗೋದಿಲ್ಲ. ಆದರೆ ಫೋರ್ಸ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟು ಅದು ಝೀರೋ ಆಗ್ಬಿಟ್ಟಿರುತ್ತೆ, ವಾಪಸ್ ಅಲ್ಲಿಗೆ ಇರ್ತಾನೆ, ಅದೇನೂ ಆಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಅದು ವರ್ಕ್ ಡನ್ನೇ ಆಗಿರಲ್ಲ, ಗೊತ್ತಾಯ್ತಾ? ವರ್ಕ್ ಡನ್ ಅಂದರೆ ತುಂಬ ದೂರ ಹೋಗಬೇಕು, ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟಿಗೆ ಒಂದಿಷ್ಟು ಡಿಸ್ಟೆನ್ಸ್ ಇರಬೇಕು, ಅವಾಗ ಮಾತ್ರ ವರ್ಕ್ ಡನ್. ಇಲ್ಲಿ ವರ್ಕ್ ಡನ್ ಏನೂ ಆಗೋದಿಲ್ಲ, ಇದ್ದಲ್ಲೇ ಇರುತ್ತೆ, ಗೊತ್ತಾಯ್ತಾ? ಅದು ಎಕ್ಸಾಂಪಲ್ ನೋಡ್ರಿ, ಈ ಸೆಂಟ್ರಿಪಿಟಲ್ ಫೋರ್ಸ್ಗೆ ಎ ಸ್ಟೋನ್ ಎಟ್ ಒನ್ ಎಂಡ್ ಆಫ್ ಎ ಸ್ಟ್ರಿಂಗ್ ಈಸ್ ರೊಟೇಟೆಡ್ ಇನ್ ಎ ಹಾರಿಜಾಂಟಲ್ ಸರ್ಕಲ್. A ball pulls the string and supplies the necessary centripetal force which pushes the stone into a circular path. ಅಂದರೆ ಒಂದು ಕಲ್ಲನ್ನು ಹಿಂಗೆ ತಿರುಗಿಸ್ತಾನೆ, ಆ ಕಲ್ಲಿಂದ ಸ್ಟ್ರಿಂಗ್ ಇದೆಯಲ್ಲ ಅದು ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್, ಗೊತ್ತಾಯ್ತಾ? ಅದೇನಂತಂದರೆ ಒಂದು ಎಂಡಲ್ಲಿ ಕಲ್ಲು ಕಟ್ಟರೆ ಇನ್ನೊಂದು ಎಂಡಲ್ಲಿ ಕೈಯಲ್ಲಿ ಇಟ್ಕೊಂಡ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಏನಾಗುತ್ತೆ ಅಂದರೆ ಅಷ್ಟೊಂದು ಥ್ರೆಡ್ ಇದೆಯಲ್ಲ ಅದು ಸ್ಟಿಂಗು, ಅದು ಆ ಸೆಂಟ್ರಿಪಿಟಲ್ ಫೋರ್ಸ್ ಅದು ಹೊರಗಡೆ ಹೋಗಿದ್ದಂಗೆ ತನ್ನ ಕಡೆನೇ ಎಳ್ಕೊತಾ ಇರುತ್ತೆ ಫೋರ್ಸ್ ಅದಕ್ಕೆ. ಆಮೇಲೆ ಮತ್ತು ಇನ್ನು ಸ್ಟೋನ್ ಇದೆಯಲ್ಲ ಅದು ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತಿರುತ್ತೆ, ಅದು ಆಗೋದಿಲ್ಲ, ಅದು ಸರ್ಕ್ಯುಲರ್ ಪಾತ್ನಲ್ಲೇ ಹಿಂಗೆ ಹೋಗ್ತಾ ಇರುತ್ತೆ, ಗೊತ್ತಾಯ್ತಾ? ಅದು ವೆನ್ ಎನ್ ಆಟೋಮೊಬೈಲ್ ಮೂವಿಂಗ್ ಇನ್ ಎ ಕರ್ವ್ಡ್ ಪಾತ್. ಈಗ ನಾವು ಹೇಳೋದಲ್ಲ ಆಟೋಮೊಬೈಲ್ ಅಂದರೆ ಮೋಟರ್ ಬೈಕ್ ಅಂತ ಹೇಳ್ತೀವಿ, ಅದಕ್ಕೆ ಇನ್ ಎ ಕರ್ವ್ಡ್ ಪಾತ್ ದ ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ ಆ್ಯಂಡ್ ದ ರೋಡ್ ಈಸ್ ಎ ಸೆಂಟ್ರಿಪಿಟಲ್ ಫೋರ್ಸ್. ನೋಡಿ ಹಿಂಗೆ ಒಂದು ಆಟೋಮೊಬೈಲ್ ಹಿಂಗೆ ಹೋಗಿರುತ್ತಲ್ಲ, ಇಲ್ಲಿಂದ ಇಲ್ಲಿ ಟರ್ನ್ ಆಗ್ತಿದ್ದಂಗೆ ಕರ್ವ್ಡದಲ್ಲಿ ಫ್ರಿಕ್ಷನ್ ಬೀಳುತ್ತೆ. ಈ ಟೈರಿಗೂ ಮತ್ತು ನೆಲಕ್ಕೂ ಫ್ರಿಕ್ಷನ್ ಆಗ್ತಿರುತ್ತೆ. ಆ ಫ್ರಿಕ್ಷನ್ ಎಷ್ಟನ್ನು ಅದು ಕರೆಕ್ಟಾಗಿ ಅದು ಸೆಂಟ್ರಿಪಿಟಲ್ ಫೋರ್ಸ್ ಇಲ್ಲಿಗೆ ಕೀಪ್ಸ್ ದ ಬಾಡಿ, ಇಲ್ಲೇ ರೊಟೇಷನ್ ಆಗಬೇಕಿದು, ಇಲ್ಲೇ ಕರ್ವ್ಡ್ ಹೋಗೋಕೆ ಏನು ಮಾಡುತ್ತೆ, ಅದು ಫೋರ್ಸ್ ಬರುತ್ತೆ, ಆ ಫ್ರಿಕ್ಷನ್ ಆಗುತ್ತೆ ಅಲ್ಲಿ ಈಗ ಟೈರಿಗೂ ಮತ್ತು ರೋಡಿಗೂ, ಅದು ಸೆಂಟ್ರಿಪಿಟಲ್ ಫೋರ್ಸ್ ಅಷ್ಟಿರುತ್ತೆ, ಸೆಂಟ್ರಿಪಿಟಲ್ ಫೋರ್ಸ್ ಅದು. ಆ್ಯಂಡ್ ರೋಡ್ ಈಸ್ ದ ಸೆಂಟ್ರಿಪಿಟಲ್ ಫೋರ್ಸ್ ದಟ್ ಹೋಲ್ಡ್ಸ್ ದ ಆಟೋಮೊಬೈಲ್ ಇನ್ ಎ ಕರ್ವ್ಡ್ ಪಾತ್. ಈ ಕರ್ವ್ಡ್ ಪಾತಲ್ಲಿ ಹೋಗೋಕ್ಕೆ ಇಲ್ಲಿಂದ ಟರ್ನ್ ಆಗುತ್ತಲ್ಲ, ಆವಾಗ ಬೈಕಲ್ಲಿ ಕರ್ವ್ಡ್ ಆಗ್ಬೇಕಾದ್ರೆ ರೋಡಿಗೂ ಮತ್ತು ಟೈರಿಗೂ ಇರೋ ಅಂಥ ಫ್ರಿಕ್ಷನ್ ಇದೆಯಲ್ಲ ಅದು ಸೆಂಟ್ರಿಪಿಟಲ್ ಫೋರ್ಸ್. The gravitational force by the sun on the earth provides the necessary centripetal force. ನೋಡ್ರಿ, ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಸನ್ನು ಮತ್ತು ಅರ್ತ್ ಹಿಂಗೆ ಇರುತ್ತೆ. ಇಲ್ಲಿ ಸನ್ ಇರುತ್ತೆ, ಇಲ್ಲಿ ಅರ್ತ್ ಇರುತ್ತೆ, ಸುತ್ತುತ್ತಾ ಇರುತ್ತೆ. ಅದು ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್
ಟು ರಿವಾಲ್ವ್ ಅರೌಂಡ್ ದ ಸನ್. ನೋಡಿ ಸನ್ ಸುತ್ತಲೂ ಸುತ್ತೋದಕ್ಕೆ ಇಲ್ಲಿಂದ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನು ಅದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅವಾಗ ಅದು ಈ ಬಾಡಿ ಒಂದೇ ಕಾನ್ಸ್ಟೆಂಟ್ ಕೀಪ್ ದ ಬಾಡಿ ಇನ್ ಎ ಸರ್ಕ್ಯುಲರ್ ಪಾತ್, ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್, ಒಂದೇ ಮೂವಿನಲ್ಲಿ ಆಗೋಕ್ಕೆ ಅದನ್ನು ಟ್ರೈ ಮಾಡ್ತೀವಿ. ಅದೇ ಎಷ್ಟು ಇಲ್ಲಿವರೆಗೆ ಇದನ್ನು ನೋಡ್ಕೊಂಡ್ರೆ ಇದನ್ನು ಎಕ್ಸಾಂಪಲ್ಗಳು ಇವು. ಈ ಎಕ್ಸಾಂಪಲನ್ನು ನೀವೇ ಸ್ವಲ್ಪ ಓನಾಗಿ ಬರಿಬೋದು ಅಥವಾ ಕ್ಲೀನಾಗಿ ಇದನ್ನೇ ಬರೆದಿದ್ದಾನೆ ಕಲಿಬೋದು. ಆಯಿತಾ? ನೆಕ್ಸ್ಟ್ ಈಕ್ವೇಷನ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್. ನೋಡಿ ಈಕ್ವೇಷನ್ ಬರುತ್ತೆ ಅದಕ್ಕೆ ಸೆಂಟ್ರಿಪಿಟಲ್. ಎಫ್ ಈಸ್ಗಲ್ ಟು ಎಮ್ ಇ ಸ್ಕ್ವೇರ್ ಬೈ ಆರ್ ಸೆಂಟ್ರಿಪಿಟಲ್ ಫೋರ್ಸ್ಗೆ. ಎಫ್ ಈಸ್ಗಲ್ ಟು ಎಮ್ ಒಮೆಗಾ ಸ್ಕ್ವೇರ್ ಆರ್. ಇದೇನು ಡಿರಿವೇಷನ್ ಇಲ್ಲ ನಿಮಗೆ, ಇದು ಡಿರಿವೇಷನ್ ಎಲ್ಲ ಹೋದ ಸರಿ ಇತ್ತು, ಈ ಸರಿ ಏನಿಲ್ಲ. ಆ್ಯಂಡ್ ವೇರ್ ಎಮ್ ಈಸ್ಗಲ್ ಟು ಮಾಸ್ ಆಫ್ ದ ಪಾರ್ಟಿಕಲ್, ವಿ ಈಸ್ಗಲ್ ಟು ಲೀನಿಯರ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, ಆರ್ ಈಸ್ಗಲ್ ಟು ರೇಡಿಯಸ್ ವೆಕ್ಟರ್, ಒಮೆಗಾ ಈಸ್ಗಲ್ ಟು ಆಂಗುಲರ್ ವೆಲಾಸಿಟಿ, ಎಫ್ ಈಸ್ಗಲ್ ಸೆಂಟ್ರಿಪಿಟಲ್ ಫೋರ್ಸ್. ನೆಕ್ಸ್ಟ್ ಒನ್ ಈಸ್ ರೈಟ್ ದ ಈಕ್ವೇಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಅದು ಎ ಈಸ್ ಈಕ್ವಲ್ ಟು ವಿ ಇಂಟು ಥೀಟಾ ಬೈ ಟಿ, ಎ ಈಸ್ ಈಕ್ವಲ್ ಟು ಆಕ್ಸಲರೇಷನ್ ಆರ್ ಒಮೆಗಾ, ಎ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬೈ ಟಿ, ಎ ಈಸ್ ಈಕ್ವಲ್ ಟು 4 pi ಮ್ಯೂ ಸ್ಕ್ವೇರ್ ಆರ್. ಅಂದರೆ ಏನು? ಎ ಅಂದರೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ನು, ಥೀಟಾ ಅಂದರೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್, ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ವೆಕ್ಟರ್, ಟಿ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಟು ಕವರ್ ದ ಆಂಗಲ್ ಥೀಟಾ, ಆಂಗಲ್ ಒಮೆಗಾ ಈಸ್ ಈಕ್ವಲ್ ಟು ಆಂಗುಲರ್ ವೆಲಾಸಿಟಿ, ಮ್ಯೂ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1/t, and t is equal to time taken for one revolution, and t is equal to period. ಗೊತ್ತಾಯ್ತಾ? ಕ್ಯಾಪಿಟಲ್ ಟಿ ಇದು. ಹೌದು, ಇದರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಒಮೆಗಾ ಇಸ್ ಈಕ್ವಲ್ ಟು 2 pi ಮ್ಯೂ, ಇದು ವಿ ವೆಲಾಸಿಟಿ ವಿ ಇಸ್ ಈಕ್ವಲ್ ಟು 2 pi ಆರ್ ಮ್ಯೂ, ಮ್ಯೂ ಇಸ್ ಈಕ್ವಲ್ ಟು 1/t. ಇದಿಷ್ಟು ಫಾರ್ಮುಲಾಗಳು. ಇದನ್ನು ಕ್ಲೀನಾಗಿ ಜ್ಞಾಪಕ. ಇದರಲ್ಲಿ ಸ್ವಲ್ಪ ಮೆಮೊರೈಸಿಂಗ್ ಪಾರ್ಟ್. ಇದರಲ್ಲಿ ಈಗ ಮೆಮೊರೈಸಿಂಗ್ ಪಾರ್ಟ್ ಆಫ್ ದಿಸ್ ಕ್ಲಾಸ್ ಯಾವುದಾದ್ರು ಅಂದರೆ ನೋಡಿ, ಇದನ್ನು ಮೂರು ಸರಿ ಹೇಳ್ತೀವಿ, ಇದನ್ನು ನೀವು ಬರ್ಕೊಬೇಕು. Define centripetal force. It is an external force keeps a body in a circular path. It is an external force keeps a body in a circular path and acts towards the center. It is perpendicular to the direction of the body. It is an external force keeps a body in a circular path and acts towards the center. It is perpendicular to the direction of the body. ಇದನ್ನು ನೀವು ನೋಡ್ಕೊಂಡು ಸರಿ ನೋಡ್ಕೊಳ್ಳಿ ಒಂದ್ಸರಿ ಬರೀರಿ. ಇವಷ್ಟನ್ನು ಒಂದು ಸರಿ ನೀವು ಅದನ್ನು ಪುಸ್ತಕದಲ್ಲಿ ಬರೀ. ನೆಕ್ಸ್ಟ್ ಇದು ಡಯಾಗ್ರಾಮ್ ಕ್ಲೀನಾಗಿ ಬರ್ತಾರೆ. ಇದು ಹಾಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಸಿ ಇ ಟಿನಲ್ಲೆಲ್ಲ ಕೇಳ್ತಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಆಮೇಲೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದು ಸಿ ಇ ಟಿನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಇದನ್ನೇ ಕ್ರಾಸ್ ಕ್ವಶನ್ ಮಾಡಿ ಕೇಳ್ತಾರೆ. ಇದಕ್ಕೆ ದ ಡೈರೆಕ್ಷನ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆರ್ perpendicular direction of velocity of the particle and to the tangent drawn at every point on the along the path. ಇದನ್ನು ನೀವು ಕೇಳ್ತಾರೆ. ಇದೇನಂತಂದರೆ ಇದರಲ್ಲಿ ಕ್ವಶನ್ ಆನ್ಸರ್ಗಿಂತ ಹೆಚ್ಚಾಗಿ ಡೈರೆಕ್ಷನ್ ಆಫ್ ದ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆರ್ ಡ್ಯಾಶ್ ಅಂತ ಕೇಳ್ತಾರೆ, ಅಥವಾ ಆರ್ ಇನ್ ವಿಚ್ ಆ್ಯಂಗಲ್ ಅಂತ ಕೇಳ್ತಾರೆ. ಪರ್ಪೆಂಡಿಕ್ಯುಲರು, ಅಕ್ಯೂಟ್ ಆ್ಯಂಗಲು, ಅಬ್ಟ್ಯೂಸ್ ಆ್ಯಂಗಲು, ಸೇಮ್ ಡೈರೆಕ್ಷನ್ ಎಲ್ಲ ಕೇಳ್ತಾರೆ. ನೀವು ಅದರಲ್ಲಿ ಸೆಂಟ್ರಿಪಿಟಲ್ ಆರ್ ಪರ್ಪೆಂಡಿಕ್ಯುಲರ್ ಆರ್ 90 ಡಿಗ್ರಿ, 45 ಡಿಗ್ರಿ, 0 ಡಿಗ್ರಿ, 180 ಡಿಗ್ರಿ ಅಂತ ಕೇಳಿರ್ತಾರೆ. ಅದನ್ನು ನೀವು ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ ಅಂತ ಬರೀಬೇಕು. ಇದು ಇದರಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾಗಿ ಓದೋದು. ಅಂದರೆ ಆ್ಯಂಡ್ ಇನ್ನೊಂದು ಕೇಳ್ತಾರೆ ಟ್ಯಾಂಜೆಂಟ್ ರಾನ್ ಅಟ್ ಎವ್ರಿ ಪಾಯಿಂಟ್ ಆನ್ ದ ಪಾತ್ ಶೋಸ್ ಅಂತ ಕೇಳ್ತೆ 4 ಕೊಡ್ತಾರೆ. ಇದಕ್ಕೆ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, ಡೈರೆಕ್ಷನ್ ಆಫ್ ದ ಆಕ್ಸಲರೇಷನ್, ಡೈರೆಕ್ಷನ್ ಆಫ್ ದ ಫೋರ್ಸ್ ಆ್ಯಂಡ್ ನನ್ ಆಫ್ ದೀಸ್ ಅಂತ ಕೇಳ್ತಾರೆ. ನೀವು ಅದನ್ನು ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಂತ ಬರೀಬೇಕು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಸಿ ಇ ಟಿನಲ್ಲಿ. ಇದರಲ್ಲೇ 3 ಕ್ವಶನ್ ಮಾಡಿ ಬರೀಬೋದು. ನೆಕ್ಸ್ಟ್ ದೇರ್ ಇಸ್ ನೋ ಕಾಂಪೊನೆಂಟ್ ಆಫ್ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಮೋಷನ್. ನೋಡಿ ಹೌ ಮೆನಿ ಕಾಂಪೊನೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಅಂತ ಕೇಳ್ತಾರೆ. ದೇರ್ ಇಸ್ ನೋ ಕಾಂಪೊನೆಂಟ್ಸ್ ಇದರಲ್ಲಿ. ಮತ್ತು 2 ಕಾಂಪೊನೆಂಟ್ಸ್, 3 ಕಾಂಪೊನೆಂಟ್ಸು, 4, 0 ಅಂತ ಕೇಳ್ತಾರೆ. 0 ಅದಕ್ಕೆ ನೋ ಕಾಂಪೊನೆಂಟ್ಸ್, ಅದಕ್ಕೆ ಯಾವುದೂ ಇರೋಲ್ಲ. ಗೊತ್ತಾಯ್ತಾ? ಅದನ್ನು ಈ ಸಿ ಇ ಟಿನಲ್ಲಿ ಕೇಳೋಂಥದ್ದಿರುತ್ತೆ. ಹಂಗಾಗಿ ಇದನ್ನೇ 3 ಸರಿ ಓದ್ತೀನಿ ನೋಡಿರಿ. ದ ಡೈರೆಕ್ಷನ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಆ್ಯಂಡ್ ಟು ದ ಟ್ಯಾಂಜೆಂಟ್ ಡ್ರಾನ್ ಅಟ್ ಎವ್ರಿ ಪಾಯಿಂಟ್ ಅಲಾಂಗ್ ದ ಪಾತ್. ದ ಡೈರೆಕ್ಷನ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆರ್ perpendicular to the direction of velocity of the particle and to the tangent drawn at every point along the path. The direction of centripetal force and centripetal acceleration are perpendicular to the direction of velocity of the particle and to the tangent drawn at every point along the path.
There is no component of force along the direction of motion. There is no component of force along the direction of motion. Therefore, the work done by the centripetal force is zero. Therefore, the work done by the centripetal force is zero. That is, there is no component of force along the direction of the motion. Therefore, the work done by the centripetal force is zero. ಇದು ಸೀಟಿನಲ್ಲಿ ಕೇಳೋಂಥ ಚಾನ್ಸ್ ಅಂದರೆ ವರ್ಕ್ ಡನ್ ಬೈ ದ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್, ಮಿನಿಮಮ್, ಝೀರೋ ಅಂತ ಕೇಳ್ತಾರೆ. ಅದನ್ನು ನೀವು ಝೀರೋ ಟಿಕ್ ಹಾಕ್ಬೇಕು. ಎಕ್ಸಾಂಪಲ್, ಸ್ಟೋನ್ ಎಟ್ ಒನ್ ಎಂಡ್. ಇದನ್ನು ಈ ಕ್ಲಾಸ್ ಎಕ್ಸಾಮಲ್ಲೇ ಕೇಳ್ತಾರೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ದ ಸೆಂಟ್ರಿಪಿಟಲ್ ಫೋರ್ಸ್ ಅಂತ. ಎ ಸ್ಟ್ರಿಂಗ್ ಎಟ್ ಒನ್ ಎಂಡ್ ಆಫ್ ಎ ಸ್ಟ್ರಿಂಗ್ ಈಸ್ ರೊಟೇಟೆಡ್ ಇನ್ ಎ ಹಾರಿಜಾಂಟಲ್ ಸರ್ಕಲ್. The ball pulls the string and supplies the necessary centripetal force, which pushes the stone into a circular path. A stone at one end of a string is rotated in a horizontal circle. The ball pulls the string and supplies the necessary centripetal force, which pushes the stone into a circular path. A stone at one end of a string is rotated in a horizontal circle. Ball pulls the string. ಪುಲ್ಸ್ ಅಂದರೆ ಎಳೆಯುತ್ತೆ, ಬಾಲನ್ನು ಎಳೆಯುತ್ತೆ. ಸ್ಟಿಂಗ್ ದಾರ ಏನು ಮಾಡುತ್ತೆ, ಬಾಲನ್ನು ಎಳೆಯುತ್ತೆ. ಆ್ಯಂಡ್ ಸಪ್ಲೈಸ್ ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್, ಅದಕ್ಕೆ ಸರಿಯಾದ ಸೆಂಟ್ರಿಪಿಟಲ್ ಫೋರ್ಸ್ ಕೊಡುತ್ತೆ. ವಿಚ್ ಪುಷ್ ದ ಸ್ಟೋನ್ ಇಂಟು ಎ ಸರ್ಕ್ಯುಲರ್ ಪಾತ್. ಅವಾಗ ಸರ್ಕ್ಯುಲರ್ ಪಾತ್ನಲ್ಲೇ ದಾರ ಪುಷ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಗೊತ್ತಿದೆ ನೋಡಿ, ಇಲ್ಲಿ ಪುಷ್ ಇದೆ, ಇಲ್ಲಿ ಒಂದು ವಸ್ತು ಇದೆ, ಇಲ್ಲಿ ಸರ್ಕಲ್ ಪಾಸು. ಇದನ್ನು ಮಾಡಬೇಕು ಈ ರೀತಿ ಡೈರೆಕ್ಷನ್ ಅಲ್ಲ, ಆಕ್ಸಲರೇಷನ್ ಯಾವಾಗಲೂ ಈ ಡೈರೆಕ್ಷನ್ನಲ್ಲೇ ಕೊಡಬೇಕು. ಅವಾಗಲೇ ಇದು ಸರ್ಕ್ಯುಲರ್ ಪಾತ್ ಆಗುತ್ತೆ. ಗೊತ್ತಾಯ್ತಾ? ವೆನ್ ಎನ್ ಆಟೋಮೊಬೈಲ್ ಮೂವಿಂಗ್ ಇನ್ ಎ ಕರ್ವ್ಡ್ ಪಾತ್, ದ ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ ಆ್ಯಂಡ್ ದ ರೋಡ್ ಈಸ್ ದ ಸೆಂಟ್ರಿಪಿಟಲ್ ಫೋರ್ಸ್ ದಟ್ ಹೋಲ್ಡ್ಸ್ ದ ಆಟೋಮೊಬೈಲ್ ಇನ್ ಎ ಕರ್ವ್ಡ್ ಪಾತ್. ಸೇಮ್ ಇದ್ದಿದ್ದಂಗೆ. ವೆನ್ ಎನ್ ಆಟೋಮೊಬೈಲ್ ಮೂವಿಂಗ್ ಇನ್ ಎ ಕರ್ವ್ಡ್ ಪಾತ್, ದ ಫ್ರಿಕ್ಷನ್ between the tire and the road is the centripetal force that holds the automobile in a curved path. When an automobile moving in a curved path, the friction between the tire and the road is the centripetal force that holds the automobile in a curved path. Next, third one. Gravitational force by the sun on the earth provides the necessary centripetal force to revolve round the sun. The gravitational force by the sun on the earth provides the necessary centripetal force to revolve round the sun. The gravitational force by the sun on the earth provides the necessary centripetal force to revolve round the sun. Next one is equation for a centripetal force. F is equal to m square by r. F is equal to m omega square r. F is equal to mv square by r. F is equal to m omega square r. F is equal to mv square by r. F is equal to m omega square r. ನೋಡಿ, ಇದು ಇಲ್ಲಿದೆಲ್ಲ ಸುಮ್ಮನೆ ಅದಕ್ಕೆ ಹಿಂದಿನ ಇದರಲ್ಲಿತ್ತು ಕ್ವಶನ್ ಎಲ್ಲ ಅದೇ ಇದು. v is equal to linear velocity of the particle, r is equal to radius vector, omega is equal to angular velocity, F is equal to centripetal force. Write the equation for the centripetal acceleration. A is equal to v into theta by t. A is equal to r omega. A is equal to r square by t. A is equal to 4 pi mu square r. A is equal to v into theta by t. A is equal to r omega. A is equal to r square by t. A is equal to 4 pi square mu square r. ಇದು ಸೇಮ್ ಇಲ್ಲಿತ್ತಲ್ಲ ಇದೆ. A ಅಂದರೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್, theta is equal to angular displacement, r is equal to radius vector, t is equal to time taken to cover the angle theta, omega is equal to angular velocity, mu is equal to frequency is equal to 1 by t. T is equal to time taken for one revolution, t is equal to period also. ಎರಡು ಒಂದೇ. Next important formula, omega is equal to 2 pi mu, v is equal to 2 pi r mu, mu is equal to 1 by t. ಇವಿಷ್ಟನ್ನು ನೀವು ಕ್ಲೀನಾಗಿ ಇದನ್ನು ಬರ್ಕೊಂಡು ಇದನ್ನು ನಾ ಏನೇನು ಎರಡು ಸರಿ ಮೆಮೊರೈಸಿಂಗ್ ಪಾರ್ಟ್ ಹೇಳಿದ್ದೇನೋ ಅದನ್ನು ನೋಡ್ಕೊಳ್ಳೋದೈತೆ ಸರಿ ಬರೀರಿ. ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾಗಿ ಇದನ್ನು ನೋಟ್ಸಲ್ಲೇ ಬರ್ಕೊಳ್ರಿ. ಅವ ನಿಮಗೆ ಚೆನ್ನಾಗಿ ಹಾಗೆ ಜ್ಞಾಪಕ ಇರುತ್ತೆ. ಇದರಲ್ಲಿ ಸಿ ಟಿ ಇಂದಲ್ಲಿ ಕೇಳೋಂಥ ಕ್ವಶನ್ಗಳು ಜಾಸ್ತಿ. ಆ ಫಸ್ಟ್ ಕ್ವಶನ್ ಇದೆಯಲ್ಲ ಅದು ಮಾತ್ರ ಎಕ್ಸಾಮ್ನಲ್ಲೇ ಕೇಳ್ತಾರೆ. ಬಾಕಿದ್ದೆಲ್ಲ ಸಿ ಟಿನಲ್ಲಿ ಕೇಳುವಂಥ ಕ್ವಶನ್ಸ್ಗಳು ತುಂಬ ಇರುತ್ತೆ ಇದರಲ್ಲಿ. ಹಾಗಾಗಿ ಓಕೆ, ಥ್ಯಾಂಕ್ ಯು.